ಟುಡೇ ವಿಡಿಯೋ ವಡ್ರಾಗಿ ಹಿಟ್ಟು. ಈ ವಡ್ರಾಗಿ ಹಿಟ್ಟನ್ನು ಯಾವ ರೀತಿ ಮಾಡೋದು ವಿಧಾನವನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರಾಗಿನ ಸುಮಾರು 2 ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ನಂತರ ಈ ನೀರು ಹಾಕಿ ಒಂದು 3 ಅವರ್ ಅಥವಾ 4 ಅವರ್ ನೆನೆ ಹಾಕ್ಕೋಬೇಕು. ನಂತರ ಒಂದು ಓಲ್ ಇರುವ ಟಬ್ಬಲ್ಲಿ ಕಾಟನ್ ಬಟ್ಟೆಯನ್ನು ಹಾಕಿ ಈ ರೀತಿ ರಾಗಿನ ಹಾಕ್ಕೋಬೇಕು. ನೀರೆಲ್ಲ ಬಸಿದ ನಂತರ ಕಾಟನ್ ಬಟ್ಟೆಯನ್ನು ಈ ರೀತಿ ಕಟ್ಟಿ ಇಡಬೇಕು. ಓವರ್ ನೈಟ್ ಕೂಡ ಹಾಗೆ ಇರಬೇಕು. ನಂತರ ಮಾರ್ನಿಂಗ್ ಬೆಳಗ್ಗೆ ನೋಡಿ ಮೊಳಕೆ ಹೇಗಾಗಿದೆ. ಈ ರಾಗಿನ ನೆರಳಲ್ಲೇ ಒಣಗಿಸ್ಕೋಬೇಕು. ಈ ರಾಗಿ ಪೂರ್ತಿ ಒಣಗಬಾರ್ದು, ಒಂದು 3/4 ಭಾಗದಷ್ಟು ಒಣಗಿದ್ರೆ ಸಾಕಾಗುತ್ತೆ. ಆದಷ್ಟು ತೆಳುವಾಗಿ ಹರಡಬೇಕು. 3/4 ಭಾಗದಷ್ಟು ಒಣಗಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಇದನ್ನ ಒಂದು ಚೀಲದಲ್ಲಿ ಹಾಕಿ ಮಿಷಿನ್ಗೆ ಅಥವಾ ಗಿರಣಿಯಲ್ಲಿ ಫೈನ್ ಪೌಡರ್ನ ಮಾಡಿಸ್ಕೊಂಬರ್ಬೇಕು. ನೋಡಿ ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಒಂದು ಟಬ್ಬಲ್ಲಿ ಅಥವಾ ಪಾತ್ರೆಗೆ ಕಟ್ಕೊಂಡು ಈ ರೀತಿ ಸೋಸ್ಕೋಬೇಕು. ಈ ಹಿಟ್ಟನ್ನು ಜರಡಿ ಎಲ್ಲ ಮಾಡಬಾರ್ದು, ಬಟ್ಟೆಯಲ್ಲೇ ಈ ರೀತಿ ಸೋಸ್ಕೋಬೇಕು. ನೋಡಿ ಇದು ಫೈನ್ ಪೌಡರ್ ಕೂಡ ಬಂದಿದೆ. ಇದನ್ನ 2 ರಿಂದ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಹಿಟ್ಟಿಂದ ಹಲವಾರು ಸ್ವೀಟ್ಗಳನ್ನು ಕೂಡ ಮಾಡ್ಬೋದು. ಈ ಹಿಟ್ಟನ್ನ ದೀಪಾವಳಿ ಹಬ್ಬದಲ್ಲಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಈ ಹಿಟ್ಟಿಂದ ಮಾಲ್ಟ್ನಿಂದ ಹಿಡಿದು ಹಪ್ಪಳ, ಶಾವಿಗೆ, ಶಾವಿಗೆ ಪಾಯಸ ಅಥವಾ ಶಾವಿಗೆ ಪಾಯಸ, ಹೋಳಿಗೆ ಮಾಡ್ಲಿಕ್ಕೆ ಕೂಡ ಕೀಲ್ಸ ಅಥವಾ ರಾಗಿ ಹಲ್ವಾ ಅಥವಾ ರಾಗಿ ಆಲೂಬಾಯಿ ಅಂತೂ ತುಂಬಾನೇ ಫೇಮಸ್ ಸ್ವೀಟ್. ಇದು ಬೇಸಿಗೆಯಲ್ಲಿ ಈ ತರ ಸ್ವೀಟ್ ಗಳನ್ನ ಮಾಡಿ ಉಪಯೋಗಿಸೋದು ತುಂಬಾನೇ ಒಳ್ಳೆಯದು. ಹೆಲ್ತ್ಗೆ ಕೂಡ ತುಂಬಾನೇ ಒಳ್ಳೆಯದು. ಈ ಹಿಟ್ಟಿನಿಂದ ಮಾಡಿರುವ ರೆಸಿಪಿ ಕೂಡ ಶೇರ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ.